ನೀ ಎಷ್ಟ ಅರ್ಚ್ಕೊಂಡು ಕಿರ್ಚ್ಕೊಂಡು ಬಾಯಿ ಬಡ್ಕೊಂಡ್ರು ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ನಿನ್ನ ಜೊತೆ ಕಳಿಸಲ್ಲ. ಅತಿ ಮಾಡಬೇಡ ಹೇಳಕತ್ತೀನಿ. ನನಗೆ ಬೇಕಾಗಿರೋರೆಲ್ಲರೂ ಇಲ್ಲೇ ಅದಾರ. ಇಲ್ಲಿಂದ ತೊಲಗು, ಇಲ್ಲ ಬ್ಯಾರೇನಾಗತ್ತೆ ಮತ್ತೆ ಇವತ್ತು. ನಾನು ನೀನು ಇರೋ ಕಡೆ ಇರೋದು ಇಲ್ಲ, ನನಗೆ ನೀನು ಬೇಕಾಗೂ ಇಲ್ಲ. ನಿನ್ನ ಜೊತೆಗೆ ನನಗೇನು ಮಾತಾಡೋಕ್ಕೂ ಇಲ್ಲ. ನನಗೆ ಬೇಕಾಗಿರೋ ನನ್ನ ಮಗಳು ನೇತ್ರಾವತಿ. ನಂಗೆ ನೇತ್ರಾವತಿನ ಕೊಟ್ಬಿಡು ಸಾಕು. ನಿನ್ನ ಸವಾಸನೂ ಬೇಡ ನನಗೆ. ನಿನ್ನನ್ನು ನಾನು ಕಣ್ಣು ಮುಚ್ಕೊಂಡು ಪ್ರೀತಿ ಮಾಡಿದೆ, ಅದಕ್ಕೆ ನೀನು ಅನುಮಾನ ಅನುಮಾನ. ನಿನ್ನಂತ ಅನುಮಾನ ಪಡೋ ವ್ಯಕ್ತಿ ಜೊತೆಗೆ ನನಗಿರೋಕ್ಕೂ ಇಷ್ಟ ಇಲ್ಲ. ಆದರೆ ನೀನು ನನಗೆ ಅನ್ಯಾಯ ಮಾಡಿಯಲ್ಲ, ಅದನ್ನು ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ. ಅದು ಹೆಂಗೆ ನೀನು ಜೈಲಿಗೆ ತಪ್ಪಿಸ್ಕೊಂಡು ಹೋಗಿದ್ದಿ? ಹಾಂ, ನಾನು ಫೋನ್ ಮಾಡ್ತೀನಿ ಪೊಲೀಸರಿಗೆ. ನನಗೆ ಫೋನ್ ಮಾಡಿ ಹೇಳಿದ್ರು ಜೈಲಿಗೆ ತಪ್ಪಿಸ್ಕೊಂಡು ಹೋಗ್ಯಾರ ಅಂತಂದು. ನಿನಗೆ ಯಾರು ಬೇಲ್ ಕೊಟ್ಟಿದ್ದು? ಹಾಂ, ನೀನು ಜೈಲಿಗೆ ತಪ್ಪಿಸ್ಕೊಂಡು ಹೋಗಿ ಮತ್ತೆ ಜೈಲಿಗೆ ಹೋಗಿ ಸರೆಂಡರ್ ಆಗಿ ಯಾರು ಬೇಲ್ ಕೊಟ್ರು ನಿನಗೆ? ಹೆಂಗೆ ಬಂದಿನಿ ಬೈಲ್ ಮ್ಯಾಗ? ಯಾರವ? ಅವ ಯಾರ ಅವನ ಜೊತೆಗೆ ಇದ್ದಲ್ಲ, ನೀನು ಇಟ್ಕೊಂಡಿದ್ನಲ್ಲ, ಅವ ಬೈಲ್ ಕೊಟ್ನಲ್ಲ. ಆದ್ರೆ ಏನು ಇಷ್ಟು ದಿನ ನಾಟಕ ಆಡ್ಬಿಟ್ಟು 7-8 ತಿಂಗಳು ಮಸ್ತ್ ನಾಟಕ ಆಡಿದ್ವಿ ಬಿಡು. ಏನ ಅನ್ನು ನಿನ್ನನ್ನು ನೋಡಿ ಕಲಿಬೇಕು ನಾಟಕ ಆಡೋದು ಏನೇ ಇದ್ರೂ. ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಅವ್ರು ನನಗೆ ಅಣ್ಣನ ಸಮಾನ. ಅವ್ರ ಜೊತೆಗೆ ನನಗೇನು ಸಂಬಂಧ ಇಲ್ಲ. ಅದು ಒಂದು ಕುಟುಂಬದಾಗದಿ ನಾನು. ಅವ್ರು ಇದ್ದಿದ್ದಕ್ಕನ ನಿನ್ನಂಥವ್ ನನಗೆ ಅನ್ಯಾಯ ಮಾಡಿದ್ರು, ನನಗೆ ದ್ರೋಹ ಮಾಡಿದ್ರು, ಅವ್ರು ನನ್ನನ್ನು ಮನೆಗೆ ಇಟ್ಕೊಂಡು ನನ್ನನ್ನು ನಂಬಿ ನನಗೆ ಬೇಲ್ ಕೊಟ್ಟಾರ. ನನ್ನ ಮಗಳನ್ನ ಹುಡುಕಿಸಿ ನನ್ನ ಜೊತೆಗೆ ಸೇರಿಸ್ತೀನಿ ಅಂತ ಹೇಳಾರ. ಇಲ್ಲೇ ಇದ್ರು ಅವ್ರ ಅಣ್ಣರು. ಎಲ್ಲಿ ಹೋದ್ರೆ ಏನ, ನೀ ಬಂದಾಗ ಅವರಿಲ್ಲ. ನಾಚಿಕೆ ಆಗಬೇಕು. ಸಂಬಂಧಗಳ ಬೆಲೆನೂ ಗೊತ್ತಿಲ್ಲ, ಏನೂ ಇಲ್ಲ. ಇಟ್ಕೊಂಡು ಅವನ ಜೊತೆಗೆ ಸಂಬಂಧ ಇಟ್ಕೊಂಡು ಅವ್ಗೆ ಅಣ್ಣ ಅಂತ ಕರಿತಿಯಲ್ಲ, ನಾಚಿಕಾಗಲ್ಲ? ಬಹುಶಃ ನಿಮ್ಮಿಬ್ರು ಕಳ ಸಂಬಂಧ ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಅನ್ಸತ್ತ. ಅದಕ್ಕೆ ಅವ್ರು ನಿನ್ನ ಮನೆಯಾಗ ಇಟ್ಕೊಂಡು ನಿನ್ನ ಮಗಳು ಹುಡುಕಿ ಕೊಡ್ತೀನಿ ಅಂತ ಹೇಳ್ಯಾರ. ನೀ ಮಾಡಿದ ಗನಂತ ಕಾರ್ಯನ ಎಳೆಯಾಗಿ ಒಂದೊಂದಾಗ ಅವ್ರ ಮುಂದೆ ನಾನು ಏನಾರು ಹೇಳಿದೆ ಅಂದ್ರೆ ಅವ್ರು ನಿನ್ನನ್ನು ನೋಡೋದು ಇಲ್ಲ. ಏನು ನಿಂಗೆ ಸಹಾಯ ಮಾಡೋದು ದೂರ ಉಳಿತು. ನಿನ್ನ ಜೊತೆಗೆ ಏನು ಮಾತು? ಇಲ್ಲ, ಎಲ್ಲೂ ಹೋಗ್ಬೇಡ, ನಿಂತ್ಕೋ. ಅಯ್ಯೋ, ಎಲ್ಲಿ ಹೋದ್ರಿ ಇವರು ಅಣ್ಣರು? ಅಯ್ಯೋ ಥೂ ನಾಯಿ. ಕುಮಾರ ಕುಮಾರ, ಅಯ್ಯೋ ಇವ್ರು ನೋಡಿದ ಅಣ್ಣರು ಇಲ್ಲೇ ಇರೋ ಅಂತ ಹೇಳಾರ. ಏನ್ ಮಾಡ್ಲಾ? ನೀವು ನಿಂದ ಹೋಗ್ಲಾ? ಏನ್ ಮಾಡ್ಲಿ ನಾನು? ಎಲ್ಲಿ ಹೋದ್ರೆ ಯವ ನಿಮ್ಮ ಮಾವರೊಂದು ಏನ್ ಜೀವ ತಿಂತಾನವ ಯವ ನಿಮ್ಮ ಮಾವರ ಅಂತೀನಿ ನಾನು. ಅಯ್ಯೋ ಅತ್ತೇರ, ಅಲ್ಲಿ ನೋಡ್ರಿ, ಅವತ್ತವ್ರು ನಮ್ಮ ಮನೆಗೆ ಬಂದಿದ್ರಲ್ಲ, ಅವ್ರದಾರಲ್ಲಿ ಹುಡುಗಿ ಹೆಸರು ಐತಲ್ಲ ಜ್ಯೋತಿ. ಆ ಜ್ಯೋತಿ ಇಲ್ಲದ ಅಂದ್ರೆ ಮಾವರು ಅಲ್ಲೇ ಇರ್ತಾರ. ಓ ಇಲ್ಲದ ನೀ ಹುಡುಗಿ ಆತ. ಆ ಹುಡುಗಿನ ಕರ್ಕೊಂಡ್ ಬರ್ಕ ಹೋಗಿದ್ರು. ಬಹುಶಃ ನಮ್ಮನ್ನ ಹುಡ್ಕಕ್ ಹೋಗ್ಯಾರನ. ಬಾ ಅಲ್ಲಿ ಹೋಗನ. ಅತ್ತೇರ, ಅಲ್ಲಿ ನೋಡ್ರಿ, ದೀಪಕ್ ಉಂಟ ನೋಡ್ರಿ, ಎಷ್ಟು ಫಾಸ್ಟ್ ಉಂಟ ನೋಡ್ರಿ. ಕಾಣಂಗೆ ಇಲ್ಲ ಅಂತೀನಿ ನಾನು. ದೀಪಕ್ ದೀಪಕ್ ದೀಪು, ಒಂದ್ ಕೆಲಸ ಮಾಡ, ಮತ್ತ ಆ ಹುಡುಗನ್ ಹುಡ್ಕೊಂಡು ಹೋಗೋದು, ನಿಮ್ಮ ಮಾವನ್ ಹುಡ್ಕೊಂಡು ಹೋಗೋದು, ಈ ಹುಡುಗಿ ಹುಡ್ಕೊಂಡು ಹೋಗೋದು ಬರೀ ಇದಾಗಿತ್ತು ನಮ್ದು. ನೀನ ಏನ್ ಮಾಡ, ಆ ಹುಡುಗಿ ಹತ್ರ ಹೋಗಿ ನೀನ ಬೇಡ, ನಾನು ಆ ಹುಡುಗಿ ಹತ್ರ ಹೋಗಿ ನಿಂದಿರ್ತೀನಿ. ಅಂದ್ರೆ ನಿಮ್ಮ ಅವ್ರು ಬರ್ತಾರ. ನೀವ್ ಹೋಗಿ ನಿನ್ನ ದೋಸ್ತನ್ ಕರ್ಕೊಂಡ್ ಬಾರಿ ಹೇಳ್ತೀನಿ ಅಂತಾನೆ ದೀಪಕ್ಕನ್ನ. ತಡಿ, ನಾನೇ ಹೋಗ್ತೀನಿ. ಚಿಲತ ಇಲ್ಲಿ. ಅಯ್ಯಯ್ಯೋ ಪಾಪ, ಯಾಕ ಅಳಕತ್ತಾಳ? ಏನಾಯ್ತಾ ಏನ? ದೀಪು ದೀಪು, ಯಾಕಮ್ಮ ಏನಾತ? ಹಾಂ, ಓ ಇಲ್ಲದ ಎನ್ನಿ, ಅದೇ ನಾ ಹುಡುಕಕತ್ತಿದ್ದೆ. ಅಂದಂಗ ಆಗಲೇ ಸಿಕ್ಕಿದ್ರು ಅಂಕಲ್ ನಂಗ. ಇಲ್ಲಿ ಬಾ ಅಂತಂದ್ರು, ಬಂದೆ. ಇಲ್ಲ ನೀವ್ಯಾರು, ಅದಕ್ಕೆ ನಿಮ್ಮನ್ನ ಹುಡ್ಕಕತ್ತಿದ್ದೆ. ಏನಿಲ್ಲ ಆಂಟಿ, ನನ್ನ ಗಂಡನ್ನ ನೋಡ್ದೆ ಆಂಟಿ, ನನ್ನ ಗಂಡನ್ನ ನೋಡ್ದೆ. ಇಲ್ಲೇ ನಿಂತ್ಕೊಂಡಿದ್ರು, ಮಾತಾಡ್ಕೊಂತ ಬರ ಅಂತ ನಡ್ಕೊಂಡು ಹೋದ್ರು. ನನ್ನ ಮಗಳು ಎಲ್ಲಿ ಅಂತ ಎಷ್ಟು ಗೋಗದ್ ಕೇಳಿದ್ರು ಹೇಳಿಲ್ಲ. ವಾಪಸ್ ನನಗ ಬಾಯಿಗೆ ಬಂದಂಗೆ ಮಾತಾಡಿದ್ರು. ನಿಂತ್ಕೊಳ್ರಿ ಬರ್ತಾರ ಅಣ್ಣರು ಅಂದ್ರ. ಅಣ್ಣರಿಗೂ ನನಗೂ ಸಂಬಂಧ ಕಟ್ಟಿ ಮಾತಾಡ್ಬಿಟ್ರಂತೆ. ಏನ್ ಜನನ ಏನವ ಯವ ಕರೆನ. ಅವ್ರಿಗೆ ಹೆಂಗ್ ಮನಸ್ಸು ಬರುತ್ತಂತೀನಿ ಹಿಂಗೆಲ್ಲ ಮಾತಾಡಕ? ಅದಕ್ಕೆ ನಂಗೆ ಏನ್ ಮಾಡ್ಬೇಕಂತನೂ ಗೊತ್ತಾಗ್ಲಿಲ್ಲ. ಎಷ್ಟು ಹೋಗ್ಬೇಡ ಅಂತ ತಡ್ದೆ, ಈಗ ಕೇಳಲಿಲ್ಲ. ಇನ್ ಸುಮ್ಮನೆ ಬಜಾರ್ದಾಗ ಇನ್ ನನಗೆ ಇನ್ನೇನಾರ ಅಂದ್ರ ನಂಗೆ ತಡ್ಕೊಳಕ್ ಆಗಂಗಿಲ್ಲ. ಈಗ ಜಗ್ಗ ಅವಮಾನ ಅನ್ಭವಿಸಿನಿ ನಾನು. ಅದಕ್ಕೆ ನಾನು ಹೋಗಕ್ ಬಿಟ್ಬಿಟ್ಟೆ. ಇದ ಊರಾಗ ಅದ ನೋಡ್ರಿ, ನನಗೆ ನನ್ನ ಮಗಳು ಹೆಂಗಾರ ಮಾಡ್ಕೊಡಿಸ್ರಿ ಆಂಟಿ, ನಂಗೆ ಕೊಡಿಸ್ರಿ. ನಿನಗೇನಾಗೈತಿ? ಮಗ ಯಾಕೆ ಹಿಂಗ್ ಮಾಡ್ಕೊಂಡಿ? ಏನಾತ? ಏನಿಲ್ಲ, ದರಿದ್ರದೋಳು ಇಲ್ಲೇ ನಿಂತ್ಕೊಂಡು ಅಂದಂಗ ಆಂಟಿ ಯಾಕೆ ಜೊತೆ ಮಾತಾಡತ್ತಾರ? ಓ ಬಹುಶಃ ಅಳಕತ್ತಾಳಲ್ಲ, ಏನಾಗೈತಿ ಅಂತ ಕೇಳ್ತಿರ್ಬೇಕು. ಯಾಕೆ ಬೇಕು, ಇಲ್ಲಿಂದ ಹೋಗೇ ಬಿಡೋಣ. ನನಗೆ ಈ ಸವಾಸನೂ ಬೇಡ. ನಂಗೆ ಮೊದಲ ಮೂಡು ಸರಿ ಇಲ್ಲ. ಏನಿಲ್ಲ ಸುಮಿತ್ರಾ, ನನ್ನ ಸ್ವಲ್ಪ ಕೆಲಸ ಐತಿ, ನಂಗೆ ಏನೋ ಒಂದು ಕೆಲಸ ಅರ್ಜೆಂಟ್ ನೆನಪಾಗೈತಿ. ಆಮೇಲೆ ನಾನು ಅಂಕಲ್ ಬಂದು ಭೇಟಿ ಆಗ್ತೀನಿ ಅಂತ ಹೇಳ್ಬಿಡು. ಇಲ್ಲಾಂದ್ರೆ ಅಂಕಲ್ಗೆ ಹೇಳು, ನಾನು ಆಫೀಸ್ನಾಗ ಇರ್ತೀನಿ, ನಂಗೆ ಅಲ್ಲೇ ಬಂದು ಭೇಟಿ ಆಗ್ಬೇಕಾರೆ ಹೇಳು.
ನಾ ಬರಲಾ, ನಂಗೆ ಒಂದು ಸ್ವಲ್ಪ ಕೆಲಸ ಐತಿ. ಬೇಜಾರಾಗಬೇಡ, ಮತ್ತೆ ಸಿಗ್ತೀನಂತ. ನಂಗೆ ಅರ್ಜೆಂಟ್ ಕೆಲಸ ಐತಿ. ಬರ್ತೀನಿ. ಯಾಕೋ ಒಂಥರನ ಆಡಕತ್ತೀಯಪ್ಪ. ಸರಿ ಸರಿ ಆಯ್ತು, ಹೋಗು. ಯಾಕಡೆ ಹೋದ್ ನೇಳು? ಹೋಗಿ ನೋಡ್ತೀನಿ ನಾನು. ಈ ಕಡೆಗೆ ಹೋದ್ರಿ, ಹಿಂಗ ಉದ್ದಕ ಹೋದ್ರು. ಏನಾಯ್ತು ಜ್ಯೋತಿ, ಯಾಕೆ ಅಳಕತ್ತೀರಿ? ಅಯ್ಯೋ, ಆಕಿ ಗಂಡ ಬಂದಿದ್ನಂತವ. ಬಂದು ಏನೇನ ಮಾತಾಡಿ ಏನೇನೋ ಬಾಯಿ ಬಂದಂಗಂದು ಹೋದ್ನಂತ. ಅದಕ್ಕೆ ನಿಂತಿದ್ವಿ. ಹೆಂಗೆ ಹೋದ ಅಂದೆ, ಹಿಂಗೆ ಹೋದ ಅಂತ ತಿರುಗಿದ್ವಿ. ನೀ ಬಂದು ನೋಡು. ಏನಂದ ದೀಪಕ್? ಸಿಗ್ಲೇ ಇಲ್ಲವ? ಏನು ಬೆಟ್ರ ಆದ್ನೇ ಇಲ್ಲ? ಅಯ್ಯೋ, ಭೇಟಿ ಆದ. ಅದೇನೋ ಒಂದು ಕೆಲಸ ಐತಿ, ನಂಗೆ ಅರ್ಜೆಂಟ್ ನಾವು ಹೋಗ್ಬೇಕು. ಆಮೇಲೆ ಬಂದು ಅಂಕಲ್ನ ಭೇಟಿ ಹಾಕಿನ ಅಂತೇಳಿ ಹೋದ್ನ. ಅತ್ತೀರ ಬರ್ರಿ, ನಾವು ಹೋಗೋಣ. ನೋಡ್ರಿ, ಮಾವರು ಬಂದ್ರು. ಸುಮಿತ್ರಾ, ನಿಮ್ಮ ಅತ್ತಿ ಕರ್ಕೊಂಡು ಆ ಹುಡುಗಿ ಕರ್ಕೊಂಬಾರವ. ಅಷ್ಟ್ರ ಕಪ್ನಲ್ಲಿ ಕುಡ್ದು ಹೋಗನ್ರಿ ಅಂತ ಕರ್ಕೊಂಬಾ ಅಂದಂಗ. ಮತ್ತೆ ಇದಕ್ಕೆ ಹೋಗ್ಬೇಕಲ್ಲ ನಾವು. ದವಾಖಾನಿಯಿಂದ ಇವತ್ತು ಡಿಸ್ಚಾರ್ಜ್ ಮಾಡ್ತಾರ ಪ್ರತಿಭನ್ನ. ಮತ್ತೆ ಹೋಗುನ್ರಿ, ಅಷ್ಟ್ರ ಕರ್ಕೊಂಬರ್ನು ಕೂಸ್ನ ಮನೆಗೆ. ಹೂರಿ ಮಾವರ ಬಂದ್ವಿ. ಅತ್ತೀರ ನಡೀರಿ, ಮತ್ತೆ ದವಾಖಾನೆ ಕಡೆಗೆ ಹೋಗ್ಬೇಕು. ಮತ್ತೆ ತಡ ಆಗತ್ತ. ನೀವು ಮಾವರು ಹೋಗ್ತೀರನ್ರಿ? ಹಾ, ನಾನು ನಿಮ್ಮ ಮಾವ ಹೋಗ್ತೀವಿ. ಆ ಸುಮಂಗ್ಲನ್ನ ನಮ್ಮ ಜಗದೀಶಪ್ಪನ ಅಲ್ಲೇ ಬಿಟ್ಟು ಬಂದೀವಲ್ಲ, ಅಲ್ಲೇ ಅದಾರ. ರಾತ್ರಿ ಎಲ್ಲ ನಿದ್ದೆಗಿಲ್ಲ ಅಂತ ಕೂಸಳದಕ್ಕ. ಮತ್ತೆ ಪ್ರತಿಭಾ ಈಗ ಒಂದೆಟ್ಟು ತೊಂದ್ರೆ ಆಗತ್ತೆ ನೋಡು, ತಗೊಳಕ್ ಹಾಲಮಲ್ಲ. ಅದಕ್ಕೆ ಸಿಸ್ಟರ್ತಿ ಬಂದು ಈಕಿ ನೇಬಿಸಿಕ್ಕಿ ಕಡಿಮೆ ಕುಂದರ್ಸೋಗಿದ್ರಂತ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ. ಪ್ರತಿಭಾ ಹೇಳೋದು ನಗದು. ನನಗಂಕರು ಹುಚ್ಚು ನಗಡು ಬಿಡೈತಿ. ಮುಂಜಾನಗಿನಲ್ಲ ಹೆಂಗ್ ಮಲಗ್ಯಾಳ ಅಂದ್ರ, ಅಲ್ಲೊಂದು ಕಟ್ಟೈತಿ ದವಾಖಾನಿ ಕೆಳಗ. ಕಟ್ಟಿ ಮ್ಯಾಗ ಬೇನ್ ಗಿಡ ಐತಿ. ಬೇನ್ ಗಿಡದ ನೆಳ್ಳಿಗೆ ಹೆಂಗ್ ಮಕ್ಕಂಡಿದ್ಲ ಅಂದ್ರೆ ಕವ್ರಿಗೆಟ್ ಮಕ್ಕಂಡಳ. ರಾತ್ರಿ ಎಲ್ಲ ನಿದ್ದಿಲ್ಲ ಅಂತ ಕೂಸಳದಕ್ಕ. ಈಕಿಂಕ್ರಿ ಹೇಳೋದು ನಗದು. ನಾವ್ ಯಾವಾಗ ಹೋದ್ವಿ ನೋಡಿ ದವಾಖಾನಿ ಒಳಗ್ ಕಾಲಿಟ್ವಿ. ಇಬ್ರು ಗಂಡ ಹೆಂಡತಿ ಹೊರಗೆ ಹೋದಾರ. ನಾವು ಫೋನ್ ಮಾಡೋವರೆಗೂ ಸರ್ತಿ ಒಳಗೆ ಬಂದಿಲ್ಲ. ಮಕ್ಕೊಂಬಿಟ್ಟವ್ ಎರಡು ಹೋಗಿ ಗಿಡದೆಳಿಗೆ. ಏನ್ ಮಾಡ್ತಿ? ಹೌದ್ರಿ. ಅಯ್ಯೋ ಜ್ಯೋತಿ, ಸಮಾಧಾನ ಮಾಡ್ಕೊಮ್ಮ, ಬೇಜಾರಾಗ್ಬೇಡ. ನಾ ಹೇಳಾರ ನಮ್ಮ ಮಾವರು ಹುಡುಕೊಡ್ತೀನಿ ಅಂತೇಳಿ ಹುಡುಕೊಟ್ಟ ಕೊಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾನೆ, ನನ್ನ ಫ್ರೆಂಡ್ ದೀಪಕ್ ಅದನಲ್ಲ, ಅವ್ನ ಅಂಕರು ಈ ಊರು ಸುತ್ತಮುತ್ತ ಎಲ್ಲ ಗೊತ್ತು. ಈಗ ನೀ ಈ ಊರಾಗ ನೋಡಿದಿ ಅಂದಮೇಲೆ, ಬಜಾರ್ದಾಗ ಅದಾನ ಅಂದಮೇಲೆ ಒಂದಲ್ಲ ಒಂದಿನ ಸಿಗ್ತಾನ. ಅಷ್ಟೆಲ್ಲ ಯಾಕ? ಈಗ ನಾವು ಲೀಗಲ್ ಆಗಿ ಹೋಗೋಣ, ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಬರೋಣಂತ. ಇವಾಗ ಈಗ ನಿಂದು ಬೇಲಿನ ಒಂದು ಆಗ್ಬೇಕಾಗಿತ್ತಾ? ಆಯ್ತಾ, ಅದಕ್ಕೆ ಕೋರ್ಟ್ ಮುಂದೆ ಬಂದು ನಿಂತೀವಿ. ಈಗೆಲ್ಲ ಆಯ್ತಲ್ಲ, ಮೊದಲು ಮನೆಗೆ ಹೋಗೋಣ. ಯಾಕಂದ್ರೆ ನನ್ನ ತಂಗಿಗೆ ಡೆಲಿವರಿ ಆಗೈತಿ. ಮಗುನ ನಮ್ಮ ತಂಗಿನ ಮನೆ ಕರ್ಕೊಂಡ್ಬರ್ತಾರ. ಅದಕ್ಕೆ ಬೇಜಾರಾಗಬೇಡ, ಸಮಾಧಾನ ಮಾಡ್ಕೊ. ಇಲ್ಲಕ್ಕ, ಇಲ್ಲ, ನಂಗೇನು ಬೇಜಾರೇನಿಲ್ಲ. ಬರೀ ಹೋಗೋಣ. ನನ್ನ ಮಗಳು ಸಿಗ್ತಾಳ. ಅವ ಮಗಳ ಮೇಲೆ ಜೀವದನ. ಆದ್ರೆ ಮಗಳಿಗೆ ಇದ್ದಿದ್ದು ಇಲ್ಲಾರ್ದು ಹೇಳಿ ಎಲ್ಲನಿಂದ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ದೂರ ಮಾಡಿಬಿಡ್ತಾನ ಅಂತ ನನಗೆ ಭಯ ಅಷ್ಟ. ಅವ್ರಿಗೆ ಯಾವ ಮಗು ಆಗೈತಿ? ಪ್ರತಿಭಾ ಅವ್ರಿಗೆ ಹೆಣ್ಮಗು ಆಗೈತಿ. ಓ, ಹೆಣ್ಮಕ್ಳು ಆಗ್ಬೇಕಂತ ಮೊದಲು ಅಂದ್ರೆ ಪೂರ ತಾಯ್ತನ ಸುಖನ ಅನುಭವಿಸಕ್ಕಾಗದಂತ. ಚಲೋ ಆಗೈತಿ. ಮನೆಗೆ ಲಕ್ಷ್ಮಿ ಬಂದ. ಬರ್ರಿ ಹೋಗೋಣ, ಬರ್ರಿ. ನಾನು ನೋಡ್ತೀನಿ ಕೂಸು. ಹೆದರ್ಬೇಡ. ನಿನ್ನ ವಿಷಯನ ನಾನು ಆದಷ್ಟು ನಾವು ದೀಪಕನ ಜೊತೆ ಡಿಸ್ಕಷನ್ ಮಾಡಿ ಆತನ ಹುಡುಕ್ತಾನೆ. ಚಲೋ ಅದಾನ ನನ್ನ ಫ್ರೆಂಡ್, ಭಾಳ ಒಳ್ಳೆಯವ. ಹ್ಞೂ ಅಕ್ಕ, ಹ್ಞೂ. ಅಂಥ ಒಳ್ಳೆಯ ಜನಗಳ ಮಧ್ಯೆ ಈ ಕುಮಾರನಂಥ ಪಾಪಿಗಳು ಇರ್ತಾರ. ಬಣ್ಣದ ಮಾತಾಡಿ ಒಳ್ಳೆಯೊಂಥರ ನಟಿಸಿ ನನಗೆ ಮೋಸ ಮಾಡೋದಷ್ಟೇ ಅಲ್ಲ, ನನ್ನ ಮೇಲೇನೆ ಇರೋಬರ ಆಪಾದನೆ ಹಾಕಿ ನನ್ನನ್ನೇ ತಪ್ಪಿತಸ್ಥೆ ಮಾಡಿ ನಾನೇ ಜೈಲ್ಗೆ ಹೋಗೋ ಥರ ಮಾಡ್ದ. ಇಂಥ ಗಂಡ ಮಾತ್ರ ಯಾರಿಗೂ ಸಿಗಬಾರ್ದು. ಅಕ್ಕ. ಸಮಾಧಾನ ಮಾಡ್ಕೊಳವ ಜ್ಯೋತಿ, ಸಮಾಧಾನ ಮಾಡ್ಕೋ. ನಿಮ್ಮ ಅಣ್ಣಾರು ಹೇಳಾರಲ್ಲ, ನೋಡ್ತಾರ ಅಂತ ಹೇಳಿ. ಖಂಡಿತವಾಗ್ಲೂ ಹುಡುಕ್ತಾರೆ ನಿನ್ನ ಮಗಳನ್ನ. ನಡಿ, ಕಾಯಕತ್ತಾರ, ಜ್ಯೂಸ್ ಕುಡಿದು ಹೋಗೋಣ. ನಮಗೂ ದವಾಖಾನೆ ಹೋಗಿ ತಡ ಆಗತ್ತವ ತಂಗಿ. ಬಾ ನಡಿ, ಹೋಗೋಣ. ನಡಿ, ಎಲ್ಲ ಒಳ್ಳೇದಾಗತ್ತೆ. ನೀ ನಂಬಿರೋ ದೇವ್ರು ನೀನು ಯಾವತ್ತೂ ಕೈ ಬಿಡಲ್ಲ. ನಡಿ. ಛೇ, ಎಲ್ಲ ಮೂಡು ಖರಾಬ್ ಆಗೋಗ್ಬಿಡ್ತು. ನಾನೇನೇನೋ ಮಾತಾಡಬೇಕು ಅಂಕಲ್ ಹತ್ರ ಅಂತ ಹೋಗಿದ್ದೆ ಸ್ಕೂಲ್ ವಿಚಾರ. ಅದನ್ನು ಎಲ್ಲ ಬಿಟ್ಟು ಅಂದಂಗ ಏನು ಅಂಟಿರ ಹತ್ರ ಆಕಿ ಮಾತಾಡಕತ್ತಿದ್ಲ ಜ್ಯೋತಿ, ಅಥವಾ ಪರಿಚಯ ಇದ್ದ? ಯಾಕೋ ಈ ವಿಷಯ ತಿಳ್ಕೊಬೇಕಾ ಅಂತ ಅನ್ಕೊಳಕತ್ತೀನಿ ನಾನು. ಏನೂ ಅರ್ಥ ಆಗ್ತಿಲ್ಲಲ್ಲ. ಏನು ನಿಜವಾಗ್ಲೂ ಏನಾರ ಸುಮಿತ್ರನ ಅತ್ತಿ ಏನಾರ ಜ್ಯೋತಿಗೆ ಪರಿಚಯ ಅದಾಳ? ಛೇ, ಇಲ್ಲ. ಈ ಊರನ್ನಕ್ಕೆ ಅಲ್ಲ, ಹಂಗ ನಿಂತಾರಲ್ಲ, ಬಹುಶಃ ಏನಾರ ಕೇಳಕ್ಕೆ ನಿಂತಿರ್ಬೇಕು. ಯಾಕೆ ಅಳಕತ್ತಿ ಏನು ಅಂತ. ಸ್ವಲ್ಪ ಒಳ್ಳೆಯರು ಅದಾರ ಸುಮಿತ್ರನ ಮನೆಯರು, ಹಾಗಾಗಿ ಕಾಳಜಿಯಿಂದ ಕೇಳಿರ್ಬೇಕು. ನಾನಾ ಯಾಕೆ ಏನೇನ ಅಂತಂದು ಯೋಚನೆ ಮಾಡಲಿ, ಹಾಳಾಗೋಗ್ಲಿ. ಸರಿ, ನನ್ನ ಮಗಳು ಏನೇನೋ ಸ್ಟೇಷ್ನರಿ ಸಾಮಾನು ಬೇಕು ಅಂತಂದಿದ್ಲು. ಇದಲ್ಲ ಮಂಜುನಾಥ್ ಜನರಲ್ ಸ್ಟೋರ್, ಹೋಗೋಣ. ಹೋಗಿ ಏನು ಬೇಕೋ ಅಂತ ತಗೊಳೋಣ.
ಏನು ಪೆನ್ಸಿಲು ಕ್ರಯಾನ್ಸು ಎಲ್ಲ ಬೇಕು ಅಂತ ಅಂದಿದ್ಲು. ಸರಿ ಹೋಗೋಣ, ಎಲ್ಲ ಸಿಗ್ತಾವಿಲ್ಲೇ, ದೊಡ್ಡದು ಐತೆ ಅಂಗಡಿ.